ಆರೋಗ್ಯ ಸಚಿವ ಯುಟಿ ಖಾದರ್ ತಮ್ಮ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಅವರ ಭಾವಚಿತ್ರವನ್ನ ಮೂಲೆಗುಂಪು ಮಾಡಿದ್ದಾರೆ. ರಾಷ್ಟ್ರಪತಿ ಮಹಾತ್ಮ ಗಾಂಧಿಯ ಹಾಗೂ ಪ್ರಧಾನಿ ಭಾವಚಿತ್ರವನ್ನ ಒಂದೇ ಅಳತೆಯಲ್ಲಿ ಒಂದೇ ಕಡೆ ಹಾಕಬೇಕು ಅನ್ನುವ ನಿಯಮ ಇದೆ. ಆದರೆ ಖಾದರ್ ಅವರು ಮಹಾತ್ಮ ಗಾಂಧಿ ಭಾವಚಿತ್ರದ ಪಕ್ಕ ಪ್ರಧಾನಿ ಮೋದಿ ಭಾವಚಿತ್ರ ಹಾಕಲು ಸ್ಥಳ ಇದ್ರೂ ಪಕ್ಕಕ್ಕೆ ಹಾಕುವ ಮೂಲಕ ನಿರ್ಲಕ್ಷ್ಯ ಎಸಗಿದ್ದಾರೆ. ಇದು ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಕಚೇರಿಯ ಚಿತ್ರಣ. ಈ ಕಚೇರಿಯಲ್ಲಿ ರಾಷ್ಟ್ರಪತಿ ಆಗಿರಬಹುದು ಅಥವಾ ಮಹಾತ್ಮ ಗಾಂಧಿ ಅವರ ಪಕ್ಕದಲ್ಲಿ ಪ್ರಧಾನಿ ಅವರ ಫೋಟೋವನ್ನ ಹಾಕಬೇಕು ಅನ್ನುವಂತಹ ನಿಯಮ ಇದೆ. ಅದರಲ್ಲೂ ಕೂಡ ಒಂದೇ ಕಡೆಯಲ್ಲಿ ಒಂದೇ ಅಳತೆಯಲ್ಲಿ ಫೋಟೋಗಳನ್ನ ಹಾಕಬೇಕು ಅಂತ. ಆದರೆ ಯುಟಿ ಖಾದರ್ ಅವರ ಕಚೇರಿಯಲ್ಲಿ ನಾವು ಇದನ್ನು ನೋಡಿದ್ರೆ ಆ ಒಂದು ಸ್ಥಳದಲ್ಲಿ ಫೋಟೋವನ್ನ ಹಾಕೋದಿಕ್ಕೆ ಅವಕಾಶ ಇದ್ರೂ ಕೂಡ ಅವರು ಅಲ್ಲಿ ಫೋಟೋವನ್ನ ಹಾಕಿಲ್ಲ. ಅದರ ಬದಲಾಗಿ ಕಚೇರಿಯ ಒಂದು ಮೂಲೆಯಲ್ಲಿ ನರೇಂದ್ರ ಮೋದಿ ಅವರ ಫೋಟೋವನ್ನ ಹಾಕಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರ ಭಾವಚಿತ್ರ ಇರುವಂತಹ ನೆಕ್ಸ್ಟ್ ಪ್ರಧಾನಿ ಮೋದಿ ಅವರ ಫೋಟೋವನ್ನ ಹಾಕಿದ್ದಾರೆ. ನಿಯಮ ಇರುವಂತದ್ದು ಒಂದೇ ಅಳತೆಯಲ್ಲಿ ಒಂದೇ ಕಡೆ ಫೋಟೋವನ್ನ ಹಾಕಬೇಕು ಅಂತ ಹೇಳಿ. ಆದರೆ ಇವ್ಯಾವುದನ್ನು ಕೂಡ ಯುಟಿ ಖಾದರ್ ಅವರು ಪಾಲಿಸಿಲ್ಲ. ಇದರ ಬಗ್ಗೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಏನ್ ಹೇಳಿದ್ದಾರೆ ನೋಡೋಣ. ಅಲ್ಲಿ ಏನಾಗಿದೆ ಅಂತ ಸೈಜ್ ಮಾತ್ರ ಏನಾಗಿತ್ತು ಅಂದರೆ ಸ್ವಲ್ಪ ಬೇರೆದಕ್ಕಿಂತ ಸೈಜಲ್ಲಿ ಫಿಟ್ಟಿಂಗ್ ಆಗ್ತಾ ಇರಲಿಲ್ಲ. ಅದಕ್ಕೆ ಹೊಸ ತಗೊಂಡು ನಾವು ಹೇಳಿದ್ದೇವೆ, ಅದನ್ನು ಕೂಡ ಇಟ್ಟಿದ್ದೇವೆ ಬದಿಯಲ್ಲಿ. ಸದ್ಯದಲ್ಲೇ ನಿಮ್ಮ ಕಚೇರಿಯಲ್ಲಿ ಮೂಲೆಗಿದೆ ಇವತ್ತು ಅದಲ್ಲ ವರದಿ ಆಗಿದೆ ಹಾಗಾಗಿದೆ ಅಲ್ಲ ನಮ್ಮ ಬೇಕಂತ ಇಟ್ಟಂದ್ರೆ ಯಾಕೆ ದೇಶದ ಪ್ರಧಾನಮಂತ್ರಿ ನಾವೆಲ್ಲರೂ ಕೂಡ ಗೌರವ ಕೊಡುವಂಥ ಕೆಲಸ ನಾವು ಮಾಡಬೇಕು. ಇದಕ್ಕೆ ನಾವು ಸಂಪೂರ್ಣವಾದ ಗೌರವ ಕೊಡ್ತೇವೆ. ನಮ್ಗೆ ಯಾವುದೇ ವಿಚಾರದಲ್ಲಿ ಇಲ್ಲ. ನಮ್ಮ ಸಹಕಾರ ಅವ್ರಿಗೆ ಬೇಕು, ಅವರ ಸಹಕಾರ ನಮಗೆ ಬೇಕು. ಆ ವಿಚಾರ ಇರುವಂಥದ್ದು. ಮತ್ತು ಅದಲ್ಲೇನಾಯ್ತು ಅಂತ ಹೇಳಿದರೆ ಅದೇ ನಾವು ಯಾವ ಒಂದು ಮುಂಚೆ ಫಿಟ್ ಮಾಡಲಿಲ್ಲ ಸಂದರ್ಭದಲ್ಲಿ ಇದರ ಸೈಜ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅದಕ್ಕೆ ನಾವು ಹೊಸದಾಗಿ ಆರ್ಡರ್ ಮಾಡಿದ್ದೇವೆ. ಬೇರೆ ಏನಾದರಲ್ಲಿ ನಾವು ಎಲ್ಲಿಟ್ಟರು ಕೂಡ. ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕೊಠಡಿಯಲ್ಲಿ ಕೂಡ ಇನ್ನೂ ಪ್ರಧಾನಿ ಭಾವಚಿತ್ರವನ್ನೇ ಹಾಕಿಲ್ಲ. ಈ ಬಗ್ಗೆ ಸಚಿವರನ್ನ ಪ್ರಶ್ನಿಸಿದ್ರೆ ಹಾಕೋದಕ್ಕೇನು ನನ್ನ ಅಭ್ಯಂತರ ಇಲ್ಲ, ಆದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇನ್ನೂ ಫೋಟೋ ಒದಗಿಸಿಲ್ಲ ಅನ್ನುವ ಉತ್ತರ ನಮಗೆ ಲಭ್ಯವಾಗಿದೆ. ಎನ್ಕ್ವೈರಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿದ್ಮೇಲೆ ಐ ಥಿಂಕ್ ದೇರ್ ಇಸ್ ಎನ್ ಎನ್ಕ್ವೈರಿ ಹ್ಯಾಸ್ ಬೀನ್ ಆರ್ಡರ್ಡ್. ಹಾಗೆಯೇ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರ ಭಾವಚಿತ್ರವೇ ಇಲ್ಲ. ಈಗಾಗಲೇ ಆರೋಗ್ಯ ಸಚಿವರ ಯುಟಿ ಖಾದರ್ ಅವರ ಕಚೇರಿಯಲ್ಲಿ ಫೋಟೋವನ್ನ ಒಂದು ಮೂಲೆಗೆ ಹಾಕಲಾಗಿದೆ ಅಂತ ಹೇಳಿದ್ವಿ. ಆದರೆ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ನರೇಂದ್ರ ಮೋದಿ ಅವರ ಫೋಟೋವನ್ನೇ ಹಾಕಿಲ್ಲ. ಪ್ರಧಾನಿ ಮೋದಿಯ ಭಾವಚಿತ್ರವನ್ನ ಯಾಕೆ ಹಾಕಲಿಲ್ಲ ಅಂತ ಸಚಿವರನ್ನ ಪ್ರಶ್ನೆ ಮಾಡಿದ್ರೆ ಹಾಕೋದಕ್ಕೆ ನನ್ನ ಅಭ್ಯಂತರ ಇಲ್ಲ, ಆದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇನ್ನೂ ಕೂಡ ನನಗೆ ಫೋಟೋವನ್ನೇ ಒದಗಿಸಿಲ್ಲ ಅನ್ನುವಂತಹ ಉತ್ತರವನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೊಡ್ತಾರೆ. ಸೊ ಯಾವಾಗ ಈ ಒಂದು ಫೋಟೋವನ್ನ ಒದಗಿಸಲಾಗತ್ತೆ ಅಥವಾ ಈ ಒಂದು ಫೋಟೋವನ್ನ ಹಾಕಲಾಗತ್ತೆ ಅನ್ನೋದಕ್ಕೆ ಉತ್ತರ ಮಾತ್ರ ಸರಿಯಾಗಿ ಸಿಗ್ತಾ ಇಲ್ಲ. ಗೊತ್ತಿಲ್ಲ ಅದು ದಟ್ DPR ಟೇಕ್ಸ್, ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ದಿಸ್. ಹಾಕ್ಲಿ DPR does all these things I believe. I don't know, they decide who photo should be there. ಅದೇನೋ ಹಾಕ್ತಾ ಇರ್ಬೋದು, ಅಲ್ಲೇ ಬೇರೆ ಡಿಪಾರ್ಟ್ಮೆಂಟ್ ಹಾಕ್ತಾ ಇದ್ದಾರೆ, ಒಂದೊಂದು ಹಾಕ್ತಾ ಇದ್ದಾರೆ. ಮೋಸ್ಟ್ಲಿ ದೇ ಆರ್ ಇನ್ ದ ಪ್ರೊಸೆಸ್. I don't have any objections of putting any photos as per protocol and as per the DPR decides who should be there on my room, and I am okay with it.